ರಾತ್ರೋರಾತ್ರಿ ಅಖಾಡಕ್ಕಿಳಿದ ಬೆಂಗಳೂರು ಪೊಲೀಸರು ತಡರಾತ್ರಿ ರೌಡಿಗಳ ಚಳಿ ಬಿಡಿಸಿದ್ದಾರೆ ಪೊಲೀಸರು. ರೌಡಿ ಚಟುವಟಿಕೆ ಅಪರಾಧ ಚಟುವಟಿಕೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದ್ದು ಕೇಂದ್ರ ಮತ್ತು ಆಗ್ನೇಯ ವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಆಡುಗೋಡಿ, ವಿಲ್ಸನ್ ಗಾರ್ಡನ್, ಅಶೋಕನಗರ ಠಾಣೆ ಮತ್ತು ವಿವೇಕನಗರ ಸೇರಿ ಕೆಲವು ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ರೌಡಿಗಳು ಮತ್ತು ಎನ್ಡಿಪಿಎಸ್ ಆರೋಪಿಗಳ ಮನೆ ಮತ್ತು ವಾಹನಗಳ ತಪಾಸಣೆ ಕೂಡ ನಡೆಸಿದ್ದು ತಡರಾತ್ರಿ ರೌಡಿಗಳ ಚಳಿ ಬಿಡಿಸಿದ್ದಾರೆ ಪೊಲೀಸರು. ರೌಡಿ ಚಟುವಟಿಕೆ ಮತ್ತು ಅಪರಾಧ ಚಟುವಟಿಕೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದು ಕೇಂದ್ರ ಮತ್ತು ಆಗ್ನೇಯ ವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಆಡುಗೋಡಿ, ವಿಲ್ಸನ್ ಗಾರ್ಡನ್, ಅಶೋಕನಗರ ಠಾಣೆಯ ಪೊಲೀಸರು ಮತ್ತು ವಿವೇಕನಗರ ಸೇರಿ ಕೆಲವು ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ರೌಡಿಗಳು ಎನ್ಡಿಪಿಎಸ್ ಆರೋಪಿಗಳ ಮನೆ ಮತ್ತು ವಾಹನಗಳ ತಪಾಸಣೆ ನಡೆಸಿದ್ದಾರೆ. ಇತ್ತೀಚೆಗೆ ಕೆಲವೊಂದು ಸಮಾಜಘಾತಕ ಕೃತ್ಯಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು ಪೊಲೀಸರು. ಯಾಕಂದರೆ ರೌಡಿಗಳ ಚಟುವಟಿಕೆಗಳ ಹೆಚ್ಚಳವಾಗ್ತಾ ಇದೆ. ಹಾಡ ಹಗಲೇ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡುವಂಥ ಪ್ರಕರಣಗಳ ಹೆಚ್ಚಳವಾಗ್ತಾ ಇದೆ. ಸಾರ್ವಜನಿಕರಿಗೆ ಭೀತಿಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಇಂಥ ಘಟನೆಗಳು. ದ್ವೇಷದ ಕಾರಣಕ್ಕೆ ಈ ವೇಳೆ ಹಾಡ ಹಗಲೇ ದುಷ್ಕರ್ಮಿಗಳು ಅಟ್ಟಹಾಸ ಮೆರಿತ ಈ ವೇಳೆ ಕೊಚ್ಚಿ ಕೊಲೆ ಮಾಡುವಂಥ ಘಟನೆಗಳು ನಡೀತಾ ಇರುವಂಥದ್ದು. ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಂತೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶ ಮತ್ತು ಆತಂಕ ಕಾರಣವಾಗ್ತಾ ಇರುವಂಥದ್ದು ಅಥವಾ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥ ಘಟನೆಗಳು ನಡೀತಾ ಇರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಂದ ಕೂಡ ದೂರು ದುಮ್ಮಾನಗಳು ಕೇಳಿ ಬರ್ತಾ ಇತ್ತು, ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು, ಏನು ಪೊಲೀಸ್ ಇಲಾಖೆ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅಂತ. ಹಾಗಾಗಿ ಎಚ್ಚೆತ್ತುಕೊಂಡಿರುವಂಥ ಪೊಲೀಸರು ತಡರಾತ್ರಿ ರೌಡಿಗಳ ಚಳಿ ಬಿಡಿಸಿರುವಂಥದ್ದು. ಹಲವು ಏರಿಯಾಗಳಿಗೆ ಹೋಗಿ ತಡರಾತ್ರಿ ಪೊಲೀಸರು ಈ ವೇಳೆ ರೌಡಿಗಳ ಚಳಿ ಬಿಡಿಸುವಂಥ ಕೆಲಸ ಮಾಡಿದ್ದಾರೆ.